ನಮಸ್ಕಾರ ರೀ ಎಲ್ರಿಗೂ. ನಿಮಗೆಲ್ಲರಿಗೂ ಇವತ್ತು ನಾನು ಒಂದು ಈಸಿ ರೆಸಿಪಿ ಹೇಳಕ್ಕೆ ಬರ್ತಿದ್ದೀನಿ ನೋಡಿ. ಅದು ರೋಬೋ ಕುಕ್ಕಲ್ಲಿ ಹೆಂಗೆ ಮಾಡಬೇಕು. ಮನೆಯಾಗಿರೋ ಸಿಂಪಲ್ ಅಡುಗೆ ಐಟಮ್ ತೊಗೊಂಡೆ ಚಲೋ ಒಂದು ಭಾತ್ ಮಾಡ್ಬೋದು. ಅವ್ರಿಕಾಳು ಭಾತ್ ಅಂತಾರ್ರಿ ಅದನ್ನು. ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಂಬರ್ರಿ. ಜನುಮವೇ ದೊರಕಿದೆ ರುಚಿ ಸವಿಯಲು. ನಾನಿಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಟೊಮ್ಯಾಟೊ, ಅವರೆಕಾಳು ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೆ ನೋಡಿರಿ. ಇದಕ್ಕೆ ಅವರೆಕಾಳು ಅಂತಾರ. ಈ ಅವರೆಕಾಳು ನಮಗೆ ಸೀಸನ್ ಇದ್ದಾಗೆ ಸಿಗ್ತದೆ ನೋಡಿರಿ. ಆವಾಗಲೇ ಭಾತ್ಗಳ್ನ ಹಾಕ್ಕೋಬೋದು. ಇವಾಗ ಅದಕ್ಕೆ ಭಾತಿಗೆ ಹಾಕ್ಲಕ್ಕ ನಮಗೆ ಒಂದು ಮಸಾಲೆ ತಯಾರು ಮಾಡ್ಕೋಬೇಕ್ರಿ. ನಾನಿಲ್ಲಿ ಮೆಣಸಿನ್ಕಾಯಿ ನೋಡಿರಿ ಮುಂದೆ ಹಿಂದೆ ಹಿಂಗೆ ಕಟ್ ಮಾಡ್ಕೊಂಡೀನಿ. ಅದರಿಂದ ಪೆಸ್ಟಿಸೈಡ್ನ ಅವಾಯ್ಡ್ ಮಾಡ್ಬೋದು. ಒಂದು ಜಾರ್ ತಗೋರಿ. ಇದ್ರಾಗ ಪುದೀನ, ಕೊತ್ತಂಬರಿ ನೋಡಿರಿ ತೊಳೆದಿಲ್ಲ ಅಂದ್ರೆ ಎಷ್ಟು ಕಸ ಇರ್ತದೆ ಕೆಳಗೆ, ನಮಗೆ ಎಷ್ಟು ಹೊಂಟದ ನೋಡಿರಿ. ಅದೆಲ್ಲ ಹೊಟ್ಟೆಗೆ ಹೋಗ್ತದೆ. ಚಲೋ ತೊಳ್ಕೊಂಡು ತಗೋರಿ. ಆಮೇಲೆ ಕಟ್ ಮಾಡ್ಕೊಂಡಿದ್ದೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು ಅದು ಹಾಕ್ಬೇಕ್ರಿ ಇದ್ರಾಗ. ಆಮೇಲೆ ಮೆಣಸಿನ್ಕಾಯಿ, ಈ ನಾಲ್ಕೂ ಗ್ರೈಂಡ್ ಮಾಡಿ ಮಸಾಲ ಥರ ಇಟ್ಕೊಳ್ಳಿ ರೆಡಿ. ನಾನಿವತ್ತು ಈ ಭಾತ್ನ ರೋಬೋ ಕುಕ್ನಾಗ ಮಾಡತ್ತೀನಿ ರೀ. ಅದು ಹೆಂಗೆ ಮಾಡ್ಬೋದು ಅದೆಲ್ಲ ಹೇಳ್ತೀನಿ, ನೋಡೋಣ ಬರ್ರಿ. ಫಸ್ಟು ರೋಬೋ ಕುಕ್ ಆನ್ ಮಾಡ್ಕೋರಿ. ಸಾಟೆ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ಇಟ್ಕೋರಿ. ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೋರಿ. ಎರಡೂ ಇದ್ರೆ ನಮಗೂ ಫ್ಲೇವರ್ ಚಲೋ ಇರ್ತದೆ. ಈಗ ಇದು ಬಿಸಿ ಆಗೋದು ಚಕ್ಕೆ, ಲವಂಗ, ಇಲಾಚಿ, ಬಿರಿಯಾನಿ ಎಲೆ ಮತ್ತು ಕಲ್ಲು ಇವೆಲ್ಲ ಹಾಕಿ ಸ್ವಲ್ಪ ಬಿಸಿ ಆಗತ್ತನ ನೋಡ್ಕೊರಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕ್ರಿ. ಚಲೋ ಕೆಂಪಾಗತ್ತನ ನೋಡಿಕೊಂಡು. ನಮ್ಮ ಈ ರೋಬೋ ಕುಕ್ನಾಗ ಆ್ಯಸ್ ಇಟ್ ಈಸ್ ಹೆಂಗೆ ಮಾಡ್ತೇವೆ ಹಾಗೆ ಮಾಡ್ಬೇಕು ನೋಡಿರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ. ಆಮೇಲೆ ನೋಡ್ರಿ ನಾವು ಅಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿರಿ. ಎಲ್ಲ ಒಂದು 2-3 ನಿಮಿಷ ಬಿಟ್ಟು ಆ್ಯಡ್ ಮಾಡ್ಕೊತಾ ಹೋರಿ. ಒಮ್ಮೆ ಹಾಕಿದ್ರೆ ಫ್ಲೇವರ್ ಚಲೋ ಇರಲ್ದು. ಈಗ ಪೊಟ್ಯಾಟೊ, ನಾವು ಆಲೂಗಡ್ಡೆ ಯಾವಾಗಲೂ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು ಅಂದ್ರೆ ನೀರಾಗ ಹಾಕಿ ನೆನೆಸ್ಕೊಂಡು ಇಟ್ಕೋಬೇಕು ನೋಡಿರಿ. ಇಲ್ಲ ಅಂದ್ರೆ ಆಲೂಗಡ್ಡೆ ಕಲರ್ ಚೇಂಜ್ ಆಗಿ ಹೋಗ್ತದೆ, ಕರ್ರಗಾಗ್ತವೆ. ಆಮೇಲೆ ಸ್ಟಾರ್ಚ್ನೂ ರಿಮೂವ್ ಮಾಡ್ಬೇಕು ನಾವು ಈ ಥರ ಆಲೂಗಡ್ಡೆದು. ಈಗ ಆಲೂಗಡ್ಡೆ ಜಾಸ್ತಿ ತಿನ್ನಬೇಡ್ರಿ ಅಂತಾರಲ್ಲ, ಈ ಥರ ನಾವು ನೀರಾಗ ತೊಳ್ಕೊಂಡು ತಿಂದ್ರೆ ಚಲೋ. ಬೀನ್ಸ್ ಹಾಕ್ಕೋರಿ. ಕೈ ಆಡಿಸ್ಕೊತಾ ಇರ್ರಿ, ತಳ ಹಿಡಿತದ. ನಮ್ಮ ಆಲೂಗಡ್ಡೆ ಸ್ವಲ್ಪ ಶಾಲೋ ಫ್ರೈ ಆಗಬೇಕು. ಆಮೇಲೆ ಕ್ಯಾರೆಟ್ ಹಾಕ್ಕೋರಿ. ನಿಮಗೆಲ್ಲ ಜಾಸ್ತಿ ಬೇಕಾಗದ ನನಗೆ ತರಕಾರಿ ಹಂಗೆಲ್ಲ ಅಂದ್ರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೋಡಿರಿ. ತಳ ಹಿಡಿಲಕ್ಕೆ ಶುರು ಮಾಡ್ತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಎಲ್ಲನೂ ಹಿಂಗೆ ಎಣ್ಣೆಗ ಬೇಯ್ತಾ ಇರಬೇಕು. ಸಾಲ್ಟ್ ಹಾಕ್ಕೋರಿ. ನಮ್ಮ ಉಪ್ಪು ರುಚಿ ಹೆಚ್ಚಿಗೆ ಬೇಕಾಗ್ಯದ ಅಂದ್ರೆ ಥೋಡೆ ಹೆಚ್ಚಿಗೆ ಹಾಕ್ಕೋರಿ. ನಾವು ಆಗೇ ಮೆಣಸಿನ್ಕಾಯಿ ಹಾಕಿದೆವು ನೋಡಿರಿ ಮಸಾಲೆದಾಗ. ಅದಕ್ಕೆ ಎಕ್ಸಾಕ್ಟಾಗಿ ನಿಮಗೆ ಬೊಕ್ಕಳು ಖಾರ ಬೇಕಾಗಂದ್ರೆ ಇನ್ನೊಂದು ಥೋಡೆ ಹಾಕೋರಿ. ಇಲ್ಲಾಂದ್ರೆ 1 ಚಮಚ ಸಾಕಾಯ್ತದೆ ನೋಡಿರಿ ಚಿಲ್ಲಿ ಪೌಡರು, ಮೆಣಸಿನ್ಕಾಯಿ ಪೌಡರ್. ಆಮೇಲೆ ಧನಿಯಾ ಪೌಡರ್ ಹಾಕೋರಿ, ಜೀರಾ ಪೌಡರ್ ಹಾಕೋರಿ. ಇವೆಲ್ಲನೂ ಎಣ್ಣೆಗೆ ಚಲೋ ಫ್ರೈ ಆಗ್ತಾ ಇರ್ಬೇಕು ನೋಡಿರಿ. ಎಣ್ಣೆಗೆ ಎಷ್ಟು ಫ್ರೈ ಮಾಡ್ತೇವೋ ಓಟ್ ರುಚಿ ಬರ್ತದೆ. ಹಸ್ಕ ಹಾಗೆ ನೀವು ಅಕ್ಕಿ ಕಲಿಸ್ಬೇಡ್ರಿ. ಅವ್ರಿಕಾಳು ಬೀನ್ಸ್ ಹಾಕ್ಕೋಬೇಕು ನೋಡಿರಿ. ಅವನು ಅಷ್ಟೇ ನಾವು ತರಕಾರಿ ಹೆಂಗೆ ಹಾಕ್ಕೊಂಡಿದ್ದೆವು ಅದೇ ಥರನೇ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ಥರ ಹಿಂಗೆ ಕೈ ಆಡಿಸ್ರಿ. ಅಕ್ಕಿ ಹಾಕೋರಿ. ನೆಕ್ಸ್ಟು ಅಕ್ಕಿನೂ ಇದ್ರಾಗೆ ಸ್ವಲ್ಪ ಹುರಿದ್ರೆ ಅನ್ನ ಚಲೋ ಹರಳು ಹೂವು ದಪ್ಪಲೆ ಆಯ್ತದೆ. ಡೈರೆಕ್ಟಾಗಿ ಹಾಗೆ ನೀವು ತೊಳೆದು ಹಾಕ್ತೇವೆ ಅಂದ್ರೆ ಮೆತ್ತಗಾಯ್ತದೆ, ಹೊಟ್ಟೆ ಉದುರು ಆಗಲ್ದು. ಇದ್ರಾಗ ನಾವು ತುಪ್ಪ ಹಾಕಿವಲ್ರಿ ಆವಾಗಲೇ, ಸೊ ನಮ್ಮ ಅನ್ನದ ಫ್ಲೇವರ್ ಭೀ ಚಲೋ ಇರ್ತದೆ. ನೀರು ಎಷ್ಟು ಬೇಕೋ ಅಷ್ಟು ಅಳ್ತಿದ್ದ ಹಾಕೋರಿ. ಈ ರೋಬೋ ಕುಕ್ನಾಗ ಒಂದು ಟಿಪ್ ಏನು ಅಂದ್ರೆ ನೀರು ಈಗ ನಮ್ಮ ನಾರ್ಮಲ್ ಕುಕ್ಕರ್ನಾಗ ಎಷ್ಟು ಮಾಡ್ತೇವೆ ಅಷ್ಟು ಹಾಕ್ಕೋಬೇಡ್ರಿ, ಸ್ವಲ್ಪ ಕಮ್ಮಿ ಹಾಕೋರಿ. ಹಂಗಾದ್ರೆ ಚಲೋ ಆಗ್ತದೆ. ಎಕ್ಸಾಕ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಮೆತ್ತಗೆ ಆಗ್ತದೆ ನೋಡಿರಿ. ಲಾಸ್ಟಿಗೆ ಇದು ಕ್ಲೋಸ್ ಮಾಡ್ಲತ್ತಿದ್ದಾಗ ನಿಂಬೆಹಣ್ಣು ಹಿಂಡ್ರಿ ಒಂದು. ಆಮೇಲೆ ಕ್ಲೋಸ್ ಮಾಡಿರಿ ನೋಡಿರಿ. ಇದು ಕ್ಲೋಸ್ ಮಾಡಿದ್ಮೇಲೆ ಪಲಾವ್ ಆಪ್ಷನ್ ಅದ ಇದ್ರಾಗ. ಆ ಪಲಾವ್ ಆಪ್ಷನ್ ಕ್ಲಿಕ್ ಮಾಡಿ ಆನ್ ಮಾಡಿರಿ.
ಇದ್ರೊಳಗೆ ಓಪನ್ ಕ್ಲೋಸ್ ಅಂತ ಲಾಕ್ ಸಿಸ್ಟಮ್ ಇರ್ತದೆ ನೋಡಿರಿ. ಸೊ ನಿಧಾನಕ್ಕೆ ಏರ್ ಎಲ್ಲ ರಿಲೀಸ್ ಆಗಿದ್ಮೇಲೆ ಓಪನ್ ಮಾಡಿರಿ. ವಾವ್, ಯಮ್ಮಿ, ಎಷ್ಟು ಚಲೋ ಆಗ್ಯದ ನೋಡ್ರಿ. ಹೂವು ಈವನ್ ಆಗಿ ಬೆಂದಿರ್ತದೆ ರೀ ಇದ್ರಾಗ. ಅಂದ್ರೆ ತರಕಾರಿ ಅಕ್ಕಿ ಎಲ್ಲ ಎಷ್ಟು ಹಾಕಬೇಕು ಅಷ್ಟೇ ಆಗಿರ್ತದೆ. ನಾವು ರೋಬೋ ದುನಿಯಾದಾಗ ಇದ್ದೇವೆ. ರೋಬೋಟ್ ದುನಿಯಾ ಅಂದ್ರೆ ಹೆಂಗಿರಬೇಕು, ಅದಕ್ಕೆ ಈ ರೋಬೋ ಕುಕ್ಕೆ ಸಾಕ್ಷಿ ನೋಡ್ರಿ. ಹೂವು ಆಗಿದೆ, ಪ್ಲ್ಯಾಗ್ಯದನ್ನ. ಈ ಮೈಸೂರು ಬೆಂಗಳೂರದ್ರಾಗರ ಮುಂಜಾನೆ ತಿಂಡಿಗೆ ಭೀ ಇದೇ ಕೊಡ್ತಾರೆ ನೋಡ್ರಿ. ಅಷ್ಟು ಫೇಮಸ್ ಅದ ಇದು ಅವರೆಕಾಳು ಭಾತ್ ಅಂತೇಳಿ ಆ ಕಡೆ. ನಿಮ್ಗೆ ಇದು ಇಷ್ಟ ಆಗೈತಂದ್ರೆ ಕಮೆಂಟ್ ಮಾಡಿರಿ. ಇನ್ನೂ ಹೊಸ ಹೊಸ ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.